ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಧನಸ್ಸು ರಾಶಿ ಆತ್ಮೀಯ ಬಂಧುಗಳೇ, ದೇವಗುರು ಬೃಹಸ್ಪತಿಯ ಆಶೀರ್ವಾದವಿರುವ ನಿಮ್ಮ ರಾಶಿಗೆ ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಮಂಗಳವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಜೀವನದಲ್ಲಿ ದೇವರು ಒಂದು ದೊಡ್ಡ ಸ್ವಚ್ಛತೆಯನ್ನು ಮಾಡಲಿದ್ದಾರೆ. ಇಷ್ಟು ದಿನ ನಿಮ್ಮ ಅದೃಷ್ಟಕ್ಕೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ನೆಮ್ಮದಿಗೆ ಅಡ್ಡಗಾಲು ಹಾಕುತ್ತಿದ್ದ 3 ಜನರ ನಿಜವಾದ ಮುಖವಾಡಗಳು ಈಗ ಕಳಚಿ ಬೀಳಲಿವೆ. ಧನಸ್ಸು ರಾಶಿ ಅಂದರೆ ಗುರುವಿನ ರಾಶಿ. ನೀವು ಧರ್ಮ, ಸತ್ಯ, ನ್ಯಾಯಕ್ಕೆ ಬೆಲೆ ಕೊಡುವವರು. ಯಾರಿಗೂ ಮೋಸ ಮಾಡುವವರಲ್ಲ, ಯಾರಿಗೂ ಕೆಟ್ಟದನ್ನು ಬಯಸುವವರಲ್ಲ. ನಿಮ್ಮ ಮನಸ್ಸು ಮಗುವಿನಂತೆ ಮುಗ್ಧ. ನೀವು ಎಲ್ಲರನ್ನೂ ಕೂಡ ನಂಬಿ ಬಿಡ್ತೀರಿ, ಎಲ್ಲರಿಗೂ ಸಹಾಯ ಮಾಡ್ತೀರಿ. ನಿಮ್ಮ ಬಾಯಲ್ಲಿ ಬಂದದ್ದನ್ನು ನೇರವಾಗಿ ಹೇಳಿಬಿಡ್ತೀರಿ. ಅದಕ್ಕೆ ಬಹಳಷ್ಟು ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಮ್ಮ ಒಳ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅಂತ ದೇವರಿಗೆ ಮಾತ್ರ ಗೊತ್ತು. ನಿಮ್ಮ ಈ ಮುಗ್ಧತೆ, ನಿಮ್ಮ ಈ ಸತ್ಯವನ್ನೇ ಕೆಲವರು ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ನೀವು ಯಾರಿಗೋಸ್ಕರ ನಿಮ್ಮ ಧರ್ಮವನ್ನು ಬಿಟ್ಟಿದ್ದೀರಿ, ಯಾರ ಮಾತನ್ನು ಕೇಳಿ ನಿಮ್ಮ ಧರ್ಮವನ್ನು ನೀವೇ ತಡೆ ಹಿಡಿದಿದ್ದೀರಿ ಎಂಬ ಸತ್ಯ ಈ 4 ದಿನಗಳಲ್ಲಿ ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತೆ. ಗುರು ಮತ್ತು ಶನಿಯ ದೃಷ್ಟಿಯಿಂದಾಗಿ ಈ 4 ದಿನಗಳಲ್ಲಿ ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಅದೃಷ್ಟದ ಮನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ಮಂಗಳವಾರ ಒಂದು ಸತ್ಯ ನಿಮ್ಮ ಕಿವಿಗೆ ಬೀಳುತ್ತೆ. ಬುಧವಾರ ಒಂದು ವ್ಯಕ್ತಿಯ ಸುಳ್ಳು ಸಿಕ್ಕಿ ಹಾಕಿಕೊಳ್ಳುತ್ತೆ. ಗುರುವಾರ ನಿಮ್ಮ ಕಣ್ಣ ಮುಂದೆನೇ ಒಂದು ನಾಟಕ ಬಯಲಾಗುತ್ತೆ. ಮತ್ತು ಶುಕ್ರವಾರ ನಿಮಗೆ ಅದೃಷ್ಟದ ಬಾಗಿಲು ತೆರೆಕೊಳ್ಳುತ್ತೆ. ಮೊದಲನೇ ವ್ಯಕ್ತಿ ನಿಮ್ಮನ್ನು ಸದಾ ಬುದ್ಧಿ ಹೇಳುವ ನೆಪದಲ್ಲಿ ಕುಗ್ಗಿಸುವ ವ್ಯಕ್ತಿ. ಧನಸ್ಸು ರಾಶಿಯವರು ಸ್ವತಂತ್ರವಾಗಿ ಬದುಕಲು ಇಷ್ಟಪಡ್ತಾರೆ. ಆದರೆ ಈ ಮೊದಲನೇ ವ್ಯಕ್ತಿ ನಿಮ್ಮ ಸ್ವಾತಂತ್ರ್ಯವನ್ನೇ ಕೂಡ ಕಸಿದುಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಇವನು ನಿಮ್ಮ ಕುಟುಂಬದಲ್ಲೇ ಇರಬಹುದು, ನಿಮ್ಮ ತಂದೆ, ತಾಯಿ, ಅಣ್ಣ ಅಥವಾ ನಿಮ್ಮ ಸಂಗಾತಿಯೇ ಆಗಿರಬಹುದು. ಇವನು ಯಾವಾಗಲೂ ಕೂಡ ಹೇಳೋದು ಒಂದೇ: ನಿನಗೆ ಏನು ಗೊತ್ತಿಲ್ಲ, ನಾನು ಹೇಳಿದಂತೆ ಕೇಳು, ನಾನು ಹೇಳುವುದು ನಿನ್ನ ಒಳಿತಿಗಾಗಿಯೇ ಅಂತ. ನೀವು ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂದರೆ ಇದು ಆಗಲ್ಲ ಅಂತ ಹೆದರಿಸ್ತಾನೆ. ನೀವು ಹೊಸ ಜಾಗಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಅಪಾಯವಿದೆ ಅಂತ ತಡಿತಾನೆ. ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಇವನು ಹಸ್ತಕ್ಷೇಪ ಇರುತ್ತೆ. ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸವೇ ಕುಗ್ಗಿ ಹೋಗುತ್ತೆ. ನೀವು ಇಷ್ಟು ದಿನ ನಿಮ್ಮ ಜೀವನವನ್ನು ನಿಮ್ಮದಾಗಿ ಬದುಕಿಲ್ಲ, ಇವನಿಗಾಗಿ ಬದುಕಿದ್ದೀರಿ. ಮಂಗಳವಾರ ಇವನ ಈ ನಿಯಂತ್ರಣದ ಪರಿಸ್ಥಿತಿ ಒಂದು ಮಾತಿನಿಂದ ಹೊರಗೆ ಬರುತ್ತೆ ಮತ್ತು ಆ ಕ್ಷಣದಿಂದ ನಿಮಗೆ ಅರ್ಥವಾಗುತ್ತೆ ಇವನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ, ಪ್ರೀತಿಯಿಂದಲ್ಲ ಭಯದಿಂದ ಕಟ್ಟಿ ಹಾಕಿದ್ದಾನೆ ಅಂತ. ಇನ್ನು ಎರಡನೇ ವ್ಯಕ್ತಿ ಬಗ್ಗೆ ಹೇಳೋದಾದರೆ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹೊಟ್ಟೆ ಕಿಚ್ಚಿನ ವ್ಯಕ್ತಿ. ಧನಸ್ಸು ರಾಶಿಯವರು ಎಲ್ಲಿ ಹೋದರೂ ಕೂಡ ಬೆಳಗ್ತಾರೆ, ಎಲ್ಲರ ಜೊತೆ ಬೆರೀತಾರೆ. ನಿಮ್ಮ ಈ ಖ್ಯಾತಿ, ನಿಮ್ಮ ಈ ಬೆಳವಣಿಗೆ ಕೆಲವರಿಗೆ ಇಷ್ಟ ಇಲ್ಲ. ಈ ಎರಡನೇ ವ್ಯಕ್ತಿ ನಿಮ್ಮ ಮುಂದೆ ಬಂದರೆ ನಿಮ್ಮನ್ನು ಹೊಗಳ್ತಾನೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆನೇ ಸುಳ್ಳು ಕಥೆಗಳನ್ನು ಹರಡುತ್ತಾನೆ. ಇವನು ನಿಮ್ಮ ಸ್ನೇಹಿತನಾಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವವನಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಯೇ ಆಗಿರಬಹುದು. ಕಚೇರಿಯಲ್ಲಿ ನಿಮ್ಮ ಬಾಸ್ ಬಳಿ ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿರೋದು ಇವನೇ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಿರೋದು ಕೂಡ ಇವನೇ. ಕಳೆದ 6 ತಿಂಗಳಿಂದ ನಿಮಗೆ ಯಾವ ಕೆಲಸ ಕೂಡ ಪೂರ್ಣ ಆಗ್ತಾ ಇಲ್ಲ, ಯಾಕೆ ಜನರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವೇ? ಅದಕ್ಕೆ ಕಾರಣ ಇವನು ಹರಡಿದ ದ್ವೇಷ ಮತ್ತು ವಿಷ. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ಸುಳ್ಳು ಬಯಲಾಗುತ್ತೆ. ನೀವು ನಂಬಿದ ಯಾರೋ ಒಬ್ಬರ ಬಾಯಿಂದನೇ ಇವನು ನಿಮ್ಮ ಬಗ್ಗೆ ಆಡಿದ ಮಾತು ನಿಮ್ಮ ಕಿವಿಗೆ ಬೀಳುತ್ತೆ. ಈ ಕ್ಷಣದಲ್ಲಿ ನಿಮಗೆ ಶಾಕ್ ಆಗುತ್ತೆ, ಆದರೆ ಸತ್ಯ ಗೊತ್ತಾಗುತ್ತೆ. ಮೂರನೇ ವ್ಯಕ್ತಿ ನಿಮ್ಮನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳುವ ವ್ಯಕ್ತಿ. ಇವನು ನಿಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರ ಇರುವ ವ್ಯಕ್ತಿ, ನಿಮ್ಮ ಪ್ರೇಮಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತ. ಧನಸ್ಸು ರಾಶಿಯವರು ಪ್ರೀತಿಯಲ್ಲಿ ಬಹಳ ನಿಷ್ಠಾವಂತರು. ಒಮ್ಮೆ ಪ್ರೀತಿ ಮಾಡಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಈ ಮೂರನೇ ವ್ಯಕ್ತಿ ನಿಮ್ಮ ಈ ನಿಷ್ಠೆಯನ್ನೇ ದುರುಪಯೋಗ ಮಾಡಿಕೊಂಡಿದ್ದಾನೆ. ಇವನು ನಿಮ್ಮನ್ನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀವು ಸ್ವಲ್ಪ ದೂರ ಹೋದರೆ ಸಾಕು, ನೀನು ಬದಲಾಗಿದ್ದೀಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡ್ತಾನೆ. ನಿಮ್ಮನ್ನು ನಿಮ್ಮ ಕುಟುಂಬದಿಂದ, ನಿಮ್ಮ ಸ್ನೇಹಿತರಿಂದ ದೂರ ಮಾಡಿ ತನ್ನೊಬ್ಬನಿಗೆ ಸೀಮಿತ ಮಾಡಿಕೊಳ್ಳೋದಕ್ಕೆ ನೋಡ್ತಾನೆ. ಇದು ಪ್ರೀತಿಯಲ್ಲ, ಇದು ನಿಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಸಂಚು. ಶುಕ್ರವಾರ ಈ ಸಂಚಿನ ಸತ್ಯ ಬಯಲಾಗುತ್ತೆ. ನಿಮ್ಮ ಫೋನಲ್ಲಿ ಒಂದು ಹಳೆಯ ಮೆಸೇಜ್, ಒಂದು ಫೋಟೋ ಅಥವಾ ಯಾರೋ ಒಬ್ಬರು ಹೇಳುವ ಒಂದು ಸತ್ಯ ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಆ ದಿನ ನೀವು ಅಳುತ್ತೀರಿ, ಆದರೆ ಆ ಕಣ್ಣೀರಿನ ನಂತರವೇ ನಿಮ್ಮ ನಿಜವಾದ ಮುಕ್ತಿ ಶುರುವಾಗುತ್ತೆ. ಈ 4 ದಿನಗಳಲ್ಲಿ ಧನಸ್ಸು ರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ಕೋಪ ಮಾಡಬೇಡಿ.
ಯಾರ ಜೊತೆಗೂ ಕೂಡ ಜಗಳ ಆಡಬೇಡಿ. ನಿಮ್ಮ ಮೌನವೇ ಈಗ ನಿಮ್ಮ ದೊಡ್ಡ ಶಕ್ತಿ. ಎರಡನೆಯದಾಗಿ, ನಿಮ್ಮ ಮುಂದಿನ ಯೋಚನೆಗಳನ್ನು ಯಾರಿಗೂ ಹೇಳಬೇಡಿ. ಮೂರನೆಯದಾಗಿ, ಯಾರಿಗೂ ಹಣಕಾಸಿನ ವಿಷಯದಲ್ಲಿ ಸಹಿ ಮಾಡಬೇಡಿ, ಸಾಲ ಕೊಡಬೇಡಿ. ಪರಿಹಾರಗಳು: ಗುರುವಾರ ಗುರುವಿನ ವಾರ. ಆ ದಿನ ಹತ್ತಿರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಹಳದಿ ಹೂಗಳನ್ನು ಅರ್ಪಿಸಿ ಬಡವರಿಗೆ ಕಡಲೆಬೇಳೆಯನ್ನು ಅಥವಾ ಹಳದಿ ವಸ್ತ್ರವನ್ನು ದಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ ಓಂ ಭೂಂ ಬೃಹಸ್ಪತಿಯೇ ನಮಃ, ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಂತ 27 ಬಾರಿ ಜಪಿಸಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಈ 4 ದಿನಗಳಲ್ಲಿ ನಿಮ್ಮ ಹಣೆಯ ಮೇಲೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳಿ. ಧನಸ್ಸು ರಾಶಿಯವರೇ, ಗುರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮನ್ನು ಯಾರು ಕೂಡ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ಈಗ ನಿಮ್ಮ ಜೀವನದಿಂದ ಕಸವನ್ನು ಗುಡಿಸಿ ಹೊರ ಹಾಕ್ತಿದ್ದಾನೆ. ಈ ನೋವು ಇಂದು ಇರುತ್ತೆ, ಆದರೆ ನಾಳೆಯಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನಿಮ್ಮ ಜೀವನದ ಬಿಲ್ಲಿನಿಂದ ಹೊಸ ಬಾಣ ಹೊರಡುವ ಸಮಯ ಬಂದಿದೆ. ವಿಡಿಯೋ ಸತ್ಯ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.